ಇವಳು ಯಾರೋ ಏನೋ ಎಲ್ಲಿಂದನೋ ಬಂದು ನಮ್ಮೆಲ್ಲರೂ ನೆಮ್ಮದಿ ಕೆಡಿಸ್ತಿದ್ದಾಳೆ ಅಂದರೆ ಅದನ್ನೆಲ್ಲ ನೋಡ್ಕೊಂಡು ನಾನು ಸುಮ್ಮನೆ ಇರಬೇಕಾ? ಸಾಧ್ಯನೇ ಇಲ್ಲ. ಈ ಮನೆಗೋಸ್ಕರ, ಈ ಮನೆ ನೆಮ್ಮದಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು. ಅಂಥದ್ರಲ್ಲಿ ನನ್ನ ತಾಯಿ ಸಮಾನವಾಗಿರೋ ನನ್ನ ಅತ್ತಿಗೆಗೆ ಇಷ್ಟೊಂದೆಲ್ಲ ತೊಂದರೆ ಕೊಡ್ತಿದ್ದಾಳೆ ಅಂದರೆ ಆ ಮಾಯಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಹಾಲು ಕೊಟ್ಟಾಗ ಚೆನ್ನಾಗೇ ಇದ್ರು, ನನ್ನ ಜೊತೆ ಚೆನ್ನಾಗೇ ಮಾತಾಡಿದ್ರು. ಅವ್ರು ನನಗೆ ವಾಮಾಚಾರ ಪ್ರಯೋಗ ಆಗಿದ್ರೆ ಅದನ್ನ ತೆಗೆಯೋದು ಹೇಗೆ ಅನ್ನೋದನ್ನು ಕಲಿಸ್ಕೊಟ್ರು. ನಿಧಾನ ನಿಧಾನ. ಇಲ್ಲೇ ಇಲ್ಲೇ ಬಿಟ್ಬಿಡ್ರ ನನ್ನ. ಯಾಕೆ ಅವ್ರು ಊಟ ಮಾಡ್ಲಿಲ್ವಾ? ಏಕೆ? ಅವ್ರು ಊಟ ಮಾಡಿದ್ರೆ ನಿನ್ಗೇನಾದ್ರೂ ಅನುಕೂಲ ಆಗ್ತಿತ್ತಾ? ಅರ್ಜುನ, ಅರ್ಜುನ, ಏನಾಯ್ತು ಕಂದ? ಇವಳು ಮಾಡಿರೋ ಅನ್ಯಾಯ ಒಂದ ಎರಡ? ಹೀಗೆ ಬಿಟ್ರೆ ಒಂದಿನ ನಮ್ಮ ಮನೆಯವ್ರನ್ನೆಲ್ಲ ಆಹುತಿ ತಗೊಂಡ್ಬಿಡ್ತಾಳೆ. ಇಲ್ಲ, ಇವಳನ್ನ ಮಟ್ಟ ಹಾಕ್ಲೇಬೇಕು. ಆದ್ರೆ ಹೇಗೆ? ತುಳಸಿ ದಳನ ಇಟ್ಕೊಂಡು ನೋಡು. ಅವ್ಳ ರೂಮಲ್ಲಿ ಕಾಣದೇ ಇರೋದೆಲ್ಲ ಸ್ಪಷ್ಟವಾಗಿ ಗೋಚರ ಆಗತ್ತೆ ಅಂತ ಹೇಳಿದ್ರು. ಅದನ್ನೇ ಟ್ರೈ ಮಾಡ್ದೆ, ಅದ್ ಕೆಲ್ಸ ಮಾಡ್ತು. ಹೌದು, ಮಾಯಮ್ಮನ್ನ ಹೇಗ್ ಸರ್ವನಾಶ ಮಾಡೋದು ಅಂತ ಈಗ ಗೊತ್ತಾಯ್ತು. ಮಾಯಮ್ಮ, ಇನ್ಮೇಲೆ ನಿನ್ನಾಟ ನನ್ ಮುಂದೆ ನಡೆಯಲ್ಲ. ಇವತ್ತೇ ನಿನ್ನ ಕೊನೆ ದಿನ. ನೋಡ್ತಿರೋ ನಿನ್ಗೇನ್ ಮಾಡ್ತೀನಿ ಅಂತ. ತೋರ್ಸು. ಅರೆ, ಇಷ್ಟು ದಿನ ಆದ್ಮೇಲೆ ಕೊನೆಗೂ ನನ್ ಕಣ್ಣ ಕಾಣಿಸ್ಕೊಂಡ್ಬಿಟ್ಟಿಯ ಸೇವಂತಿ. ಯಾವ ರಸ್ತೆ ಇದು? ಇವಳು ಎಲ್ಲಿಂಗ್ ನಡ್ಕೊಂಡು ಹೋಗ್ತಿದ್ದಾಳೆ? ಒಂದು ಗೊತ್ತಾಗ್ತಿಲ್ವಲ್ಲ. ಸೇವಂತಿ, ನನ್ ಕೈಗ್ ಸಿಗದೆ ಆಟ ಆಡ್ತಾ ಇದೀಯ ಅಲ್ವಾ? ಈಗ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರು. ಅಯ್ಯಪ್ಪ, ಅಯ್ಯೋ ದೇವ್ರೆ. ಅಲ್ಲ, ನಾನ್ ಹೇಗ್ ಬಿದ್ದೆ? ಇಲ್ಲಿ ಎಡುವುದಕ್ಕೇನು ಇಲ್ಲ, ಮತ್ ಹೇಗ್ ಬಿದ್ದೆ ನಾನು? ಇಷ್ಟು ದಿನ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಆಟ ಆಡ್ತಿದ್ದೆ ಅಲ್ವಾ? ನಾನು ನೋಡ್ತೀನಿ ಅದ್ ಹೇಗ್ ನಿನ್ ಮನೆಗ್ ಬರಲ್ಲ ಅಂತ. ಕಾಲ್ ನೋಡಿದ್ರೆ ಯಾರೋ ಹೊಡೆದಷ್ಟು ನೋವು ಆಗ್ತಿದೆ. ಅಪ್ಪ, ಯಾರೋ ತಲೆಗೆ ಹೊಡೆದಾಗಾಯ್ತಲ್ಲ. ಏನ್ ನಡೀತಿದೆ ಇಲ್ಲಿ?
ಶು ಚು 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 ಚು. ನೋಡಿದ್ಯೇನೋ, ಇಲ್ಲಿ ನಾನ್ ನಿನಗ್ ಹೊಡೆದ್ರೆ ಅಲ್ಲಿ ನಿನ್ ಹೆಂಡತಿಗೆ ಹೇಗ್ ನೋವು ಆಗ್ತಿದೆ ಅಂತ. ಏ ಸೇವಂತಿ, ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ನಿನ್ ಕುತ್ತಿಗೆಗ್ ಹಗ್ಗ ಹಾಕಿ ಹೇಗ್ ಎಳ್ಕೊಂಬಂದು ಕಟ್ಟಾಕ್ತೀನಿ ಅಂತ ನೋಡ್ತಾ ಇರು. ನಾನಿಲ್ಲಿ ನಿನಗ್ ಹಗ್ಗ ಕಟ್ಟಿ ಎಳಿತಾ ಇದ್ರೆ ಆ ಸೇವಂತಿ ಮನೆ ಕಡೆ ಅವಳು ಗೊತ್ತಿಲ್ದೆ ಬರ್ತಾಳೆ. ಬರ್ಲೇಬೇಕು.